ಮುಲ್ಕಣ್ಣಪ್ಪ ಸ್ವಾಮಿ ದೇವತಾಭ್ಯೋ ನಮಃ. ಮುಲ್ಕಟ್ಟಮ್ಮ ದೇವಿ ದೇವತಾಭ್ಯೋ ಮಂಗಲ ಮುಲ್ಕಟ್ಟಮ್ಮ ದೇವಿ ದೇವತಾಭ್ಯೋ ಇದನ್ನಮಮ ನಮಮ. ವಂದೇ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗುರು ಪರಮ ಗುರು ಪರಮೇಶ್ವರಿ ಗುರು ಶ್ರೀ 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 ಶ್ರೀಧರ ಸ್ವಾಮಿ ಮಹಾದೇವತಾಭ್ಯೋ ನಮೋ ನಮಃ. ಅನುಗ್ರಹ ಸಿದ್ಧಾರ್ಥಂ. ಭೂಮಿ ಮೇಲೆ ಹಾಕಿ ಭೂಮಿ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಸ್ಯೋ ನಾ ಪೃಥಿವಿ ಭವಾನೃಕ್ಷರ ನಿವೇಶನಿ ಯಚ್ಛಾನ ಶರ್ಮ ಸಪ್ರತಾಃ ಅಪಸರ್ಪಂತು ತೇ ಭೂತ ಏ ಭೂತ ಭುವಿ ಸಂಸ್ಥಿತಾಃ ಏ ಭೂತ ವಿಘ್ನಕರ್ತಾರ ತೇನ ಶಂತು ಶಿವಾಗ್ನಯಾಃ ಅಪಕ್ರಾಮಂತು ಭೂತಾದ್ಯ ಸರ್ವೇ ತೇ ಭೂಮಿಭಾರಕಾಃ ಸರ್ವೇಷಾಂ ವಿರೋಧೇನ ಪೂಜ. ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣ ಪರಮಾತ್ಮನೇ ನಮೋ ನಮಃ. ಸನ್ನ ಭವ ಸರ್ವದಾ ಲಕ್ಷ್ಮೀನಾರಾಯಣಾಯ ನಮಃ. ಮಂಗಳಾರತಿ ಭೂದೇವಿ ಸಮೇತ ವರಾಹ ಸ್ವಾಮಿನೇ ನಮೋ ನಮಃ. ಪ್ರಭೋ ಮಮ ನೂತನ ಗೃಹ ನಿರ್ಮಾಣ ಕಾಲೇ ಧನಧಾನ್ಯ ಸಮೃದ್ಧಿಂ ಕುರು ಸರ್ವದಾ. ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಂ ಏಕಂ ಪರಂ ವಂದೇ. ಒಳಗಡೆ ಗುಂಡು ಒಳಗಡೆ ಬಂತ ಅದು. ಧನಧಾನ್ಯಂ ಪಶುಂ ಬಹುಕೀರ್ತಿಲಾರೋಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹ ಇಮೇ. ಹಾಲು ತಗೊಳ್ಳಿ. ವೃಷ್ಣಿಯಂ ಭವಾವಾಜಸ್ಯ ಸಂಗತೆ ಅಪ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ಭೇಷಜಃ ಅಗ್ನಿಂಚ ವಿಶ್ವ. ಎಲ್ಲಿ ಕೊಡಿ ಲೇಡೀಸ್ ಸಾಕು ಬನ್ನಿ ಬನ್ನಿ. ಬಲಂ ಚಂದ್ರಬಲಂ ಸುದೇವ ವಿದ್ಯಾಬಲಂ ದೈವಬಲಂ ಸುದೇವ ಲಕ್ಷ್ಮೀಪತೆ ತೇಂದ್ರಿಯುಗಂ ಕೊಡಿ ಸ್ವಾಮಿ ಹಾಕ್ಬಿಡಿ. ಒಳ್ಳೆಯದಾಗಲಿ. ಆದಷ್ಟು ಕೂಡಲೇ ಬೇಗ ಕನ್ಸ್ಟ್ರಕ್ಷನ್ ಆಗಿ ನಮ್ಮ ಅಜ್ಜಿ ಬಂದು ಇಲ್ಲಿ ವಾಸ ಆಗ್ತದೆ ಬೇಗ. ಇನ್ಯಾರು ಬರಬೇಕು ಖಾಲಿ ಮಾಡ್ತೀವಿ ಅದೆಲ್ಲ ಸುತ್ತ ನೀನೇ ಹಾಕೋಣ. ಪೂಜೆ ಮಾಡಿ ಸ್ವಲ್ಪ ಯತ್ಪುರುಷಂ ಯದರುಕತಿದಾವ್ಯಕಲ್ಪಯನ್ನ ಮುಖಂ ಕಿಮಸ್ಯ ಕೌ ಬಾಹು ಕಾಭೂರುಪಾದ ದೇವಾಯ ತ್ರಿಪುರಾಂತಕಾಯ ತ್ರಿಕಾದ್ಯಕಾಲಾಯ ಕಾಲಾತಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಅವರು ಕೊಡಿ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ಸು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಅಭಿವದನ್ಯದಾಸ್ತೆ ಧಾತಾ ಪುರಸ್ತಾದ್ಯ ಮುದಾ ಜಹಾರ ಚಕ್ರತ್ರೇದಾನಿಲೆ ಪದಂ ಸಮೂಢಮಸ್ಯ ಪಾಗುಂ ಸುರೇ ಸ್ಯೋ
न प्रतिविभवा नृक्षरा निवेशनी यच्छान शर्म सप्रताः ಹೇಳಿ ಓಂ ವಾಸ್ತು ಪುರುಷ ನಮಸ್ತುಭ್ಯಂ ಭೂಷಯ್ಯ ನಿರುತಃ ಪ್ರಭೋ ಮದ್ಗೃಹೇ ಧನಧಾನ್ಯ ಸಮೃದ್ಧಿ ಅಭಿವೃದ್ಧಿ ಕುರು ಸದಾ ಸರ್ವದಾ ಯೋ ವೇದಾದೋ ಪ್ರೋಕ್ತೋ ವೇದಾಂತೆ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ವ ಮಹೇಶ್ವರಃ. ನಾವು ಉಡಿ ಚಿನ್ನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು. ಇವತ್ತು ವಿಶೇಷ ದಿನ ಏನಂದ್ರೆ ಬಹಳ ಸಂತೋಷವಾದ ದಿನ. ಯಾಕಂದ್ರೆ 114ನೇ ವರ್ಷದಲ್ಲಿ ಅಜ್ಜಿಯವರಿಗೆ ಒಂದು ನೆರಳಾಗ್ತಾ ಇದೆ. ಈ ನೆರಳಾಗೋದಕ್ಕೆ ನಿಜವಾಗ್ಲೂ ಕಾರಣರಾದಂತಹ ಜಿ ಪರಮೇಶ್ವರ್ ಸಾಹೇಬ್ರು, ಜೊತೆಗೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು, ಜೊತೆಗೆ ಈ ಒಂದು ಅಲರ್ಟ್ ಅನ್ನ ಯಾವ ಸರ್ಕಾರ ಇದ್ದಾಗ ಕೊಟ್ಟರು ಅಂತ ನನಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. ಆದ್ರೂ ಆ ಸರ್ಕಾರಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಅವ್ರಿಗೂ ನಮ್ಮ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತೆ ಅವರ ಈಶ್ವರ್ ಖಂಡ್ರೆ ಅವರ ಪಾದಗಳಿಗೆ ನಮಸ್ಕರಿಸ್ತೀನಿ. ಯಾಕೆಂದ್ರೆ ಒಳ್ಳೆಯ ಕೆಲಸ ಮಾಡೋರಿಗೆ ನಾವು ಹೇಳ್ತಾ ಇರ್ತೀವಿ, ಅವ್ರ ಕಾಲು ಮುಗಿದು ಪೂಜೆ ಮಾಡ್ತೀವಿ ಅಂತ. ಅದೇ ಬಡವರ ಪರವಾಗಿ ಬಡವ್ರ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು, ಯಾವ ರೀತಿ ಅವ್ರನ್ನ ವಿರೋಧ ಮಾಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರಿಂದ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಯಾವಾಗೂ ಋಣಿಯಾಗಿರ್ತೀವಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ. ನಾವು ಒಂದು ನೋವು ಅಂದ್ರೆ ಇವಾಗೂ ಸುಮಾರು ನಮ್ಮ ಫ್ರೀಡಂ ಫೈಟರ್ ದೊರೆಸ್ವಾಮಿ ಸಾರು ಬಾಡಿಗೆ ಮನೆಯಲ್ಲೇ ಎದ್ದು ತೀರ್ಕೊಂಡ್ರು. ಮತ್ತೆ ಅಬ್ದುಲ್ ಕಲಾಂ ಅವರು ಸಹ ಸ್ವಂತ ಮನೆ ಇಲ್ದಂಗೆ ರಾಷ್ಟ್ರಪತಿ, ನಮ್ಮ ದೇಶದ ರಾಷ್ಟ್ರಪತಿ ಆದ್ರೂ ಮನೆ ಇಲ್ದಂಗೆ ಸ್ವಂತ ಮನೆ ಇಲ್ದಿರ ತೀರೋದ್ರು. ಈ ರೀತಿ ಅಜ್ಜಿನೂ ಆಗ್ಬಾರ್ದು ಅಂತ ನಮ್ಗೆ ತುಂಬಾ ನೋವಾಗ್ತಾ ಇತ್ತು ಆಗಾಗ. ಇವಾಗ ಆ ಒಂದು ನೋವು ಕಳಿಯುವಂತ ಕೆಲಸ ಟೈಮ್ ಬಂದಿದೆ ಅನ್ಕೊಂಡಿದ್ದೀನಿ. ಆದಷ್ಟು ಈ ಒಂದು ಕಟ್ಟಡಕ್ಕೆ ಎಲ್ಲರೂ ಸಹಕರಿಸಿ ಅಜ್ಜಿಗೆ ಆಶೀರ್ವಾದ. ಸರ್ಕಾರದ ಎಲ್ಲಾ ಸದಸ್ಯರುಗಳು, ವಿಧಾನಗಳು ಮತ್ತೆ ಎಲ್ರು ಇವ್ರ ಕೈ ಹಿಡಿದು ಇವ್ರನ್ನ ಆದಷ್ಟು ಒಂದು ನೆರಳನ್ನ ಮಾಡ್ಕೊಡ್ಬೇಕು ಸರ್ಕಾರದ ವತಿಯಿಂದ ಅಂತೇಳಿ ಇವಾಗ ಏನು ಈಶ್ವರ್ ಖಂಡ್ರೆ ಸಾಹೇಬ್ರು, ಪರಮೇಶ್ವರ್ ಸಾಹೇಬ್ರು ಇದನ್ನ ಮಾಡ್ಬೇಕು ಅಂತ ಮಾಡಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಅವರ ಒಂದು ಪ್ರತಿಭೆಯನ್ನ ಮತ್ತೊಂದು ಆ ಒಂದು ಲೈಬ್ರರಿ ಆಗ್ಲಿ ಇನ್ನೊಂದಾಗ್ಲಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು, ನೀವು ಏನು ಕೊಟ್ಟರು ಕೊಡದಿದ್ರು ಪರವಾಗಿಲ್ಲ, ಇದಕ್ಕೆ ನಾವೆಲ್ಲರೂ ಬೆಂಬಲಿಸಬೇಕು. ಈ ಒಂದು ಮನೆಯನ್ನ ಅತಿ ಶೀಘ್ರದಲ್ಲೇ ನಿರ್ಮಾಣ ಆಗಿ ಅಜ್ಜಿ ಇಲ್ಲಿ ವಾಸ ಮಾಡುವಂತ ಕೆಲಸ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಂತೀನಿ. ತಾವೆಲ್ಲರೂ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಅಜ್ಜಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಬೇಡಿಕೆಯನ್ನು ಇಡ್ತೀನಿ. ಒಳ್ಳೇದಾಗ್ಲಿ, ಅಜ್ಜಿ ಈ ಸಂತೋಷವಾಗಿರ್ಲಿ. ಯಾವಾಗೂ ಎಷ್ಟು ದಿನ ಅಂತಿರೋದು ಮನೆ ಕಟ್ಕೊಳ್ರಿ, ಮನೆ ಕಟ್ಬೇಕು, ಮನೆ ಅಂತ ಹೇಳ್ತಾ ಇದ್ರು. ಇವತ್ತು ಮನೆ ಆಗ್ತಾ ಇದೆ. ಅದು ಒಂದು ದೇವರ ಮನೆ ಆಗಿ ಉಳಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಹು ವರ್ಷದ ಕನಸು ಸಾಲುಮರ ತಿಮ್ಮಕ್ಕ ಅವರಿಗೆ ಒಂದು ಸ್ವಂತ ಸೂರು ಬೇಕಂತೇಳಿ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಹಿಂದೆ ಕೊಟ್ಟ ಮನೆ ಅಜ್ಜಿಗೆ ವಾಸಕ್ಕೆ ಯೋಗ್ಯ ಆಗಿಲ್ಲ, ಒಳ್ಳೆ ಮನೆ ಕಟ್ಕೊಡ್ಬೇಕು ಅಂತೇಳಿ ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ನಿರ್ಧಾರವನ್ನು ತಗೊಂಡು ಅವರೇ ಎಲ್ಲ ಮುತುವರ್ಜಿ ವಹಿಸಿ ಈ ನಿವೇಶನವನ್ನ ಮಂಜೂರು ಮಾಡಲಿಕ್ಕೆ ಕಾರಣೀಕರ್ತರಾದರು. ಅನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಲುಮರ ತಿಮ್ಮಕ್ಕ ಅವರ 111ನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ತಕ್ಷಣ ಅದನ್ನ ರಿಜಿಸ್ಟರ್ ಮಾಡಿ ಅಜ್ಜಿಗೆ ಪತ್ರ ಕೊಟ್ಟು ಸರ್ಕಾರವೇ ಮನೆ ಕಟ್ಕೊಟ್ಟುತ್ತೆ ಅಂತ ಹೇಳಿದ್ರು. ಬದಲಾದ ರಾಜಕಾರಣದಲ್ಲಿ ಅದು ತಕ್ಷಣ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ತಿಮ್ಮಕ್ಕ ಅವರ ಅನಾರೋಗ್ಯ ಮತ್ತೊಂದು ಮಗದೊಂದು ಆಗಿ ಬಹಳ ಸಮಸ್ಯೆ ಆಯ್ತು. ಅನಂತರ ಇಂದಿನ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು 2 ಸರಿ ಮನೆಗೆ ಬಂದು ನೋಡಿ ಅಜ್ಜಿ ಪರಿಸ್ಥಿತಿ ಈ ತರ ಇದೆ, ನೀನ್ ತಕ್ಷಣ ಮನೆ ಕೆಲಸ ಪ್ರಾರಂಭ ಮಾಡ್ಬೇಕು ಅಂತ ಸೂಚನೆ ಕೊಟ್ಟು ತಕ್ಷಣ ಇದನ್ನ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಇದ್ ಮಾಡಿದ್ರು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಜ್ಜಿ ಜೊತೆ ನಿಲ್ಲಿಲ್ಲ ಅಂದ್ರೆ ಇವತ್ತು ಬಹಳ ಕಷ್ಟ ಆಗೋದು. ಪ್ರತಿ ಒಂದು ಹಂತದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಂತು ನಮಗೆ ಸಹಕಾರ ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತು ಸಂದರ್ಭದಲ್ಲಿ ಅಜ್ಜಿಯ ಬಹುದಿನದ ಕನಸು ಒಂದು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿ ಪೂಜೆಯನ್ನ ನೆರವೇರಿಸಿದೀವಿ. ಆದಷ್ಟು ಬೇಗ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಅಜ್ಜಿ ಅದರಲ್ಲಿ ಒಂದು 4 ದಿನ ಖುಷಿಯಾಗಿಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ನಾವೆಲ್ಲ
ಶ್ರಮ ಪಡ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಅಜ್ಜಿದೊಂದು ಮನೆ ನಿರ್ಮಾಣ ಮಾಡಿ ಇದಕ್ಕೆ ಅಜ್ಜಿ ವಾಸ ಮಾಡಲಿಕ್ಕೆ ಅಜ್ಜಿ ಖುಷಿ ಪಟ್ಟಿದ್ದಾರೆ. ಇವತ್ತು ಗುದ್ಲಿ ಪೂಜೆ ಆಗಿದ್ದು. ಪರಮೇಶ್ವರ್ ಸರು ಮತ್ತೆ ಈಶ್ವರ್ ಖಂಡ್ರೆ ಅವ್ರು ಸರ್ ಬರಬೇಕಿತ್ತು. ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯಿಂದ ಬರೋಕ್ಕಾಗಿಲ್ಲ. ನಾಳೆ ಅಥವಾ ನಾಡಿದ್ದು ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಒಟ್ಟು ಎಷ್ಟು ವರ್ಷದ ಕನಸು ಅಜ್ಜಿದು? ಸರ್, ಇವಾಗ ಪ್ರೆಸೆಂಟ್ ಅಜ್ಜಿ ಇರೋದು ಬಾಡಿಗೆ ಮನೆಯಲ್ಲೇನೆ. ಬಹಳ ವರ್ಷದ ಕನಸೆ. ಆದ್ರೆ ಅಜ್ಜಿದು 114ನೇ ವರ್ಷದಲ್ಲಿ ಅವ್ರ ಮನೆ ಕಟ್ಟೋ ಅಂತ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಸರ್. ಆದಷ್ಟು ಬೇಗ ಮಾಡಬೇಕು. ಅದ್ರ ಜೊತೆಗೆ ಈಗ ನಮ್ಮ ಭಾರತೀಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಉಡಿ ಚಿನ್ನಿ ಅವರು, ಪ್ರಶಾಂತ್ ಚಕ್ರವರ್ತಿ ಅವರು, ನಾಗೇಶ್ ಯಾದವ್ ಅವರು, ಎಲ್ಲರೂ ಕೂಡ ಅಂಜನಪ್ಪ ಯಾದವ್ ಅವರು, ಅನಿಲ್ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಶ್ರೀನಿವಾಸ್ ಅವರು, ಬಹಳಷ್ಟು ಜನ ಅಜ್ಜಿಯ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಅವರೆಲ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಅಡಿಷನಲ್ SP ಅವರು ಸಿದ್ಲಿಂಗಪ್ಪ ಸರ್ ಕೂಡ ಅವರು ಎಲ್ಲ ಬಂದಿದ್ದಾರೆ. ಯಶೋದಮ್ಮ ಅವರು, ಬೇರೆ ಬೇರೆ ಎಲ್ಲರೂ ಕೂಡ, ಪರಿಮಳಮ್ಮ ಅವರು, ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಇವತ್ತು ಅನಾರೋಗ್ಯ ಇದ್ರೂ ಕೂಡ ಅವ್ರ ಮನೆಯಿಂದ ಕೇಶವಣ್ಣ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಕೇಶವ್ ಸರ್ನ ಅವ್ರ ಮುಂದೆ ನಿಂತು ಎಲ್ಲ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಕೆಲಸವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ಥರ ಇರಲಿ ಅಂತ ನಾನು ಹಾರೈಸ್ತೀನಿ ಸರ್.